ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ನಾವೆಲ್ಲರೂ ಚೆನ್ನಾಗಿರಬೇಕು ಅಂತ ಮನಸ್ಫೂರ್ತಿಯಾಗಿ ಆಶಿಸ್ತಾ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ. ಈ ವಿಡಿಯೋದಲ್ಲಿ ಬ್ಲೌಸ್ ತೋರಿಸ್ತಿದ್ದೀನಿ ನೋಡಿ, ಪ್ರಿನ್ಸ್ ಕಟ್ ಬ್ಲೌಸು. ಈ ಬ್ಲೌಸು ನಾನು ಸ್ಟಿಚಿಂಗ್ ಯಾವ ರೀತಿ ಮಾಡಿದ್ದೀನಿ ಅನ್ನೋದು ಈ ವಿಡಿಯೋ. ಬ್ಯಾಕ್ ಹುಕ್ಸ್ ಕೊಟ್ಟಿದ್ದೀನಿ ಈ ಬ್ಲೌಸ್ಗೆ. ಸ್ಕ್ವೇರ್ ನೆಕ್ ಕೊಟ್ಟು ಬ್ಯಾಕ್ ಹುಕ್ಸ್ ಕೊಟ್ಟು ಫ್ರಂಟಲ್ಲಿ ಸ್ಟಾರ್ ನೆಕ್ ಕೊಟ್ಟಿದ್ದೀನಿ. ಸ್ಟಾರ್ ನೆಕ್ ಕೊಟ್ಟು ಫ್ರಿನ್ಸ್ ಕಟ್ಟಲ್ಲಿ ಹಾಫ್ ಸ್ಲೀವ್ ಇಟ್ಟು ಸ್ಟಿಚ್ ಮಾಡಿದ್ದೀನಿ ಈ ಬ್ಲೌಸನ್ನು. ನೋಡಿ, ಫ್ರಂಟ್ ನೆಕ್ಕು ಈ ರೀತಿ ಇದೆ. ತುಂಬ ಸಿಂಪಲ್ಲಾಗಿ ಸ್ಟಿಚ್ ಮಾಡಿದ್ದೀನಿ ಈ ಬ್ಲೌಸು. ಫ್ರಿನ್ಸ್ ಕಟ್ಟು ಫ್ರಂಟಲ್ಲಿ ಕಟ್ಟಿಂಗ್ ಓಪನ್ ಕೊಡ್ದಿರ ಹಾಗೇ ಸ್ಟಿಚಿಂಗಲ್ಲೇ ಫ್ರಿನ್ಸ್ ಕಟ್ ಶೇಪ್ ಕೊಟ್ಟು ಸ್ಟಿಚ್ ಮಾಡಿದ್ದೀನಿ. ಅದು ಯಾವ ರೀತಿ ನಾನು ಸ್ಟಿಚ್ ಮಾಡಿದ್ದೀನಿ ಅನ್ನೋದು ಈ ವಿಡಿಯೋದಲ್ಲಿ ತೋರಿಸ್ತಿದ್ದೀನಿ. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಇದೇ ರೀತಿ ಟೈಲರಿಂಗ್ ರಿಲೇಟೆಡ್ ವೀಡಿಯೋಸು ನಾನು ಅಪ್ಲೋಡ್ ಮಾಡ್ತಿರ್ತೀನಿ. ಈ ವಿಡಿಯೋ ಇಷ್ಟ ಆದರೂ ಸಹ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಬನ್ನಿ ಬ್ಲೌಸ್ ಸ್ಟಿಚಿಂಗ್ ಸ್ಟಾರ್ಟ್ ಮಾಡೋಣ. ಫಸ್ಟು ಕ್ರಾಸ್ ಪೀಸ್ ಕಟ್ ಮಾಡಿ ಇಟ್ಕೊಂಡಿದ್ದೆ ಬ್ಯಾಕ್ ಸೈಡು ಟ್ಯಾಗ್ ಕಟ್ಟೋದಕ್ಕೋಸ್ಕರ. ಅದನ್ನು ನಾನು ಸ್ಟಿಚ್ ಮಾಡ್ತಾಯಿದ್ದೀನಿ. ಸಣ್ಣಗೆ ದಾರ ಬರೋ ರೀತಿ ಸ್ಟಿಚ್ ಮಾಡಬೇಕು. ಇದನ್ನು 1 ಇಂಚ್ ಅಗಲ ಕ್ರಾಸ್ ಪೀಸ್ ಕಟ್ ಮಾಡ್ಕೊಂಡಿದ್ದೆ, ಡಬಲ್ ಸ್ಟಿಚ್ ಆಗ್ತಾಯಿದ್ದೀನಿ. ಇದು ದಾರದ ಪೀಸು ನಾವು ಬ್ಲೌಸು ಸ್ಟಿಚ್ ಮಾಡುವಾಗ ಮಿಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಫಸ್ಟೇ ನಾನಿದು ಸ್ಟಿಚ್ ಮಾಡ್ತಾಯಿದ್ದೀನಿ. ಇದು ಟರ್ನ್ ಮಾಡಿ ರಿವರ್ಸ್ ಮಾಡೋದೆಲ್ಲ ನಾನು ನೆಕ್ಸ್ಟ್ ಲಾಸ್ಟಲ್ಲಿ ಮಾಡ್ತೀನಿ. ಎರಡೂ ಸ್ಟಿಚ್ ಮಾಡ್ಕೊಂಡಿದ್ದು ಕಂಪ್ಲೀಟ್ ಆಯಿತು. ಈಗ ಬ್ಯಾಕ್ ಪೀಸ್ ತೊಗೊಂಡಿದ್ದೀನಿ. ಫಸ್ಟು ಬ್ಯಾಕ್ ಪೀಸ್ ತೊಗೊಂಡು ಬ್ಯಾಕ್ ಪೀಸಲ್ಲಿ ಎಂಬ್ರಾಯ್ಡರಿ ಬಂದಿದೆ, ಬಾಟಮಲ್ಲಿ ಲೈನ್ ಬಂದಿದೆ, ಎಂಬ್ರಾಯ್ಡರಿ ಲೈನು. ಅದನ್ನು ಸೆಂಟ್ರಿಗೆ ಒಂದು ನ್ಯಾಚ್ ಹಾಕ್ಬಿಟ್ಟು ಲೈನಿಂಗಲ್ಲೂ ಸಹ ಸೆಂಟ್ರಿಗೆ ಒಂದು ನ್ಯಾಚ್ ಹಾಕ್ಕೊಂಡು ಎರಡು ಒಂದೇ ಹತ್ರ ಬರೋ ರೀತಿ ಇಟ್ಕೊಂಡು ಬಾಟಮಲ್ಲಿ ಅಟ್ಯಾಚ್ ಮಾಡ್ತಾಯಿದ್ದೀನಿ. ಫಸ್ಟು ಇವರು ಬಾಡಿ ಅಳತೆ ಕೊಟ್ಟಿದ್ದಾರೆ, ಇವ್ರಿಗೆ ಮೆಜರ್ಮೆಂಟ್ ಬ್ಲೌಸ್ ಇಲ್ಲ. ಇದು ಫಸ್ಟ್ ಬ್ಲೌಸು ಇವರು ಸ್ಟಿಚ್ ಮಾಡಿಸ್ಕೊಳ್ತಾ ಇರೋದು. ನೋಡಿ, ಅಟ್ಯಾಚ್ ಮಾಡಿದ್ದು ಕಂಪ್ಲೀಟ್ ಆಯಿತು. ಈ ಬ್ಯಾಕ್ ಪೀಸಲ್ಲಿ ಎಂಬ್ರಾಯ್ಡರಿ ನೆಕ್ಕು ಎಷ್ಟು ಮೇಲೆ ಬಂದಿದೆ ನೋಡಿ, ಅದರಿಂದ ನಾನು ಆ ನೆಕ್ಕನ್ನು ಫಾಲೋ ಮಾಡ್ತಾ ಇಲ್ಲ. ಲೈನಿಂಗಲ್ಲಿ ಸ್ಕ್ವೇರ್ ನೆಕ್ ಕಟ್ ಮಾಡ್ಕೊಂಡಿದ್ದೀನಿ ಫಸ್ಟೇ. ಇವರಿಗೆ ಸ್ವಲ್ಪ ನೆಕ್ ಡೀಪ್ ಜಾಸ್ತಿ ಬೇಕು ಅಂತ ಕೇಳಿದ್ದಾರೆ, ಹಾಗಾಗಿನೇ ನಾನು ಎಂಬ್ರಾಯ್ಡರಿ ಬ್ಲೌಸ್ ಪೀಸಲ್ಲಿ ಬಂದಿರೋಂಥ ನೆಕ್ಕನ್ನು ಫಾಲೋ ಮಾಡ್ತಾ ಇಲ್ಲ. ಸಪ್ರೇಟಾಗಿ ನಾನು ನೆಕ್ ಡೀಪ್ ಕೊಟ್ಟು ಕಟ್ ಮಾಡಿಟ್ಟಿದ್ದೀನಿ ಲೈನಿಂಗನ್ನು. ಅದ್ರ ಪ್ರಕಾರನೇ ಒಂದು ಸ್ಟಿಚ್ ಹಾಕ್ತಾಯಿದ್ದೀನಿ. ಇದಕ್ಕೆ ಫ್ಯೂಸಿಂಗ್ ಕೊಟ್ಟು ಬೇಕಾಗಿದ್ರೂ ತಿರುವಾಕಿ ಸ್ಟಿಚ್ ಮಾಡ್ಬೋದು. ನಾನು ಇದಕ್ಕೆ ಫ್ಯೂಸಿಂಗ್ ಕೊಡ್ತಾ ಇಲ್ಲ, ಬ್ಲೌಸ್ ಪೀಸೇ ಮಂದ ಇದೆ, ಅದರಿಂದ ನಾನು ಫ್ಯೂಸಿಂಗ್ ಕೊಡ್ತಾ ಇಲ್ಲ. ನೀಟಾಗಿ ಅಟ್ಯಾಚ್ ಮಾಡ್ಕೊಂಡಿದ್ದಾದಮೇಲೆ 1/2 ಇಂಚ್ ಮಾರ್ಜಿನ್ ಬಿಟ್ಟು ನಾನು ಎಕ್ಸ್ಟ್ರಾ ಇರೋವಂಥ ಬ್ಲೌಸ್ ಪೀಸನ್ನೆಲ್ಲ ನೀಟಾಗಿ ಕಟ್ ಮಾಡ್ತಾಯಿದ್ದೀನಿ. ಇದರಲ್ಲಿ ಬ್ಲೌಸ್ ಪೀಸಲ್ಲಿ ಸ್ಟೋನ್ ಬಂದಿದೆ. ಸ್ಟೋನು ಇನ್ಸೈಡಲ್ಲಿ ಹೋದರೆ ನೀಡಲ್ಲು ಮುರಿದೋಗೋ ಚಾನ್ಸ್ ಇರುತ್ತೆ, ಅದರಿಂದ ನಾನು ಸ್ಟೋನ್ ಎಲ್ಲೆಲ್ಲಿದೆ ಅದೆಲ್ಲ ಸ್ಟೋನ್ ತೆಗೆದಾಕ್ತೀನಿ. ಈಗ ನೋಡಿ, ಕಾರ್ನರಲ್ಲಿ ಒಂದು ನ್ಯಾಚ್ ಕೊಡಬೇಕು. ಇದು ಮಧ್ಯದಲ್ಲಿ ನ್ಯಾಚ್ ಕೊಡಲಿಲ್ಲ ಅಂದರೂ ನಡೆಯುತ್ತೆ. ನಾನು ಒಂದೊಂದು ಬ್ಲೌಸ್ ಪೀಸ್ ಮಂದ ಇರೋದಕ್ಕೆ ಕೊಡ್ತಾಯಿದ್ದೀನಿ. ನೀಡಲ್ ಮೂವ್ ಆಗೋ ಜಾಗದಲ್ಲಿ ಸ್ಟೋನ್ ಇದ್ದರೆ ಅದು ತೆಗೆದುಬಿಡೋಣ. ಈಗ ನೋಡಿ, ಬ್ಲೌಸ್ ಪೀಸು ನೀಟಾಗಿ ಉಲ್ಟಾ ಟರ್ನ್ ಮಾಡ್ತಾಯಿದ್ದೀನಿ. ನೋಡಿ, ನೀಟಾಗಿ ಉಲ್ಟಾ ಟರ್ನ್ ಮಾಡಿದ್ದಾದಮೇಲೆ ನೆಕ್ ಸೈಡ್ ಆದ್ರೂ ಸ್ಟಿಚ್ ಹಾಕ್ಬೋದು ಅಥವಾ ಬಾಟಮ್ ಸೈಡ್ ಆದರೂ ಸ್ಟಿಚ್ ಹಾಕ್ಬೋದು, ಟಾಪ್ ಸ್ಟಿಚ್ಚು. ಇಲ್ಲೂ ಅಷ್ಟೇ ನೀಡಲ್ ಮೂವ್ ಆಗೋ ಜಾಗದಲ್ಲಿ ಸ್ಟೋನ್ ಇದ್ದರೆ ತೆಗೆದಾಕ್ತಾಯಿದ್ದೀನಿ ನಾನು. ಕರೆಕ್ಟಾಗಿ ಎಡ್ಜ್ಗೆ ಒಂದು ಸ್ಟಿಚ್ ಹಾಕ್ತಾಯಿದ್ದೀನಿ. ನೆಕ್ಗೆ ಮತ್ತು ಬಾಟಮ್ ಸೈಡ್ ಎರಡಕ್ಕೂ ಸ್ಟಿಚ್ ಹಾಕಬೇಕು. ಫಸ್ಟು ನಾನು ನೆಕ್ ಸೈಡ್ಗೆ ಹಾಕ್ತಾಯಿದ್ದೀನಿ. ಯಾವುದಕ್ಕಾದರೂ ಹಾಕ್ಕೊಳ್ಬೋದು. ನೀಟಾಗಿ ಸ್ಪ್ರೆಡ್ ಮಾಡ್ಕೋತಾ ರಿಂಕಲ್ಸ್ ಬರದೇ ಇರೋ ರೀತಿ, ಹಾಗೆಯೇ ಫೋಲ್ಡಿಂಗ್ ಆಗದೇ ಇರೋ ರೀತಿ ನೀಟಾಗಿ ಇಟ್ಕೊಂಡು ಸ್ಟಿಚ್ ಹಾಕ್ಕೊಳ್ಬೇಕಾಗುತ್ತೆ.
ನೆಕ್ಕು ಯಾವ ಶೇಪ್ ಬೇಕಾದ್ರೂ ನಾವು ಲೈನಿಂಗಲ್ಲಿ ಕಟ್ ಮಾಡಿಕೊಂಡು ಇದೇ ಮೆಥಡ್ನ ಫಾಲೋ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಬೋದು ಬ್ಲೌಸು. ಇವರು ಸ್ಕ್ವೇರ್ ನೆಕ್ಕೇ ಕೇಳಿದ್ದಾರೆ, ಆದ್ದರಿಂದ ನಾನು ಸ್ಕ್ವೇರ್ ನೆಕ್ಕೇ ಕೊಟ್ಟಿದ್ದೀನಿ. ನೆಕ್ಗೆ ಸ್ಟಿಚ್ ಹಾಕಿದ್ದು ಕಂಪ್ಲೀಟ್ ಆಯಿತು. ಈಗ ಕರೆಕ್ಟಾಗಿ ಬಾಟಮಲ್ಲಿ ಎಡ್ಜ್ ಕರೆಕ್ಟಾಗಿ ಒಂದು ಸ್ಟಿಚ್ ಹಾಕ್ತಾಯಿದ್ದೀನಿ. ಈಗ ನೋಡಿ ನೀಟಾಗಿ ಬ್ಲೌಸ್ ಪೀಸನ್ನು ರಿಂಕಲ್ಸ್ ಇಲ್ಲದೆ ಇರೋ ರೀತಿ ನೀಟಾಗಿ ಸ್ಪ್ರೆಡ್ ಮಾಡಿಕೊಂಡು ಸ್ಟಿಚ್ ಹಾಕಬೇಕಾಗುತ್ತೆ. ಪ್ರಿನ್ಸ್ ಕಟ್ ಬ್ಲೌಸ್ ಆಗಿದ್ರೂ ಬ್ಯಾಕ್ ಸೈಡ್ ಏನೂ ಚೇಂಜಸ್ ಇರೋದಿಲ್ಲ. ಎಲ್ಲ ಬ್ಲೌಸ್ಗೂ ಯಾವ ರೀತಿ ಮಾಡ್ತೀವಿ ಅದೇ ರೀತಿಯೇ ಮಾಡಬೇಕಾಗುತ್ತೆ. ನೆಕ್ಗೆ ಮತ್ತು ಬಾಟಮಲ್ಲಿ ಸ್ಟಿಚಿಂಗ್ ಎಲ್ಲ ಹಾಕ್ಕೊಂಡಿದ್ದಾದಮೇಲೆ ನೀಟಾಗಿ ಲೈನಿಂಗನ್ನು ಅಟ್ಯಾಚ್ ಮಾಡ್ತಾಯಿದ್ದೀನಿ ಬ್ಲೌಸ್ ಪೀಸ್ಗೆ. ಇದು ಅಟ್ಯಾಚ್ ಮಾಡುವಾಗಲೂ ಅಷ್ಟೇ ರಿಂಕಲ್ಸ್ ಬರದೇ ಇರೋ ರೀತಿ ನೀಟಾಗಿ ಅಟ್ಯಾಚ್ ಮಾಡ್ಕೊಳ್ಬೇಕು. ಎಕ್ಸ್ಟ್ರಾ ಇರೋವಂಥ ಬ್ಲೌಸ್ ಪೀಸ್ ಎಲ್ಲ ನೀಟಾಗಿ ಟ್ರಿಮ್ ಮಾಡಿದ್ದಾದಮೇಲೆ ನೋಡಿ ಬ್ಯಾಕ್ ರೆಡಿ ಆಯಿತು. ಈಗ ಬ್ಯಾಕ್ ಡಾಟ್ಸು ಒಂದು 1/2 ಇಂಚಷ್ಟು ಡಾಟ್ಸ್ ಹಿಡಿಯೋಣ. ಇವರು ಬಾಡಿ ಅಳತೆ ಕೊಟ್ಟಿರೋದ್ರಿಂದ ಲಾಸ್ಟಲ್ಲಿ ಎಕ್ಸ್ಟ್ರಾ ಬೇಕಾಗಿದ್ದರೆ ಲೂಸ್ ಬಂದರೆ ಸ್ವಲ್ಪ ಜಾಸ್ತಿ ಹಿಡ್ಕೊಳ್ಬೋದು. ಈಗ ಒಂದು 1/2 ಇಂಚಷ್ಟು ನಾವು ಡಾಟ್ಸ್ ಹಿಡಿಯೋಣ. ಈ ಡಾಟ್ಸ್ ಹಿಡ್ದಿದ್ದಾದರೆ ಬ್ಯಾಕ್ ಪೂರ್ತಿ ರೆಡಿ ಆಯಿತು. ಈಗ ಫ್ರಂಟ್ ಇದು ಫ್ರಂಟಲ್ಲಿ ನೋಡಿ ಫ್ರಿನ್ಸ್ ಕಟ್ ಶೇಪ್ ಬರೋದಕ್ಕೋಸ್ಕರ ನಾನು ಕಟ್ ಮಾಡಿಲ್ಲ, ಅದು ಮಾರ್ಕ್ ಮಾತ್ರ ಮಾಡ್ಕೊಂಡಿದ್ದೀನಿ. ಫಸ್ಟು ಲೈನಿಂಗಲ್ಲಿ ನೆಕ್ ಶೇಪನ್ನು ಕಟ್ ಮಾಡಿ ಇಟ್ಕೊಂಡು ಲೈನಿಂಗ್ ಅಟ್ಯಾಚ್ ಮಾಡ್ತಾಯಿದ್ದೀನಿ ನೆಕ್ಗೆ. ಫ್ರಂಟ್ ನೆಕ್ಕು ಅಷ್ಟೇ 1/2 ಇಂಚು ಮಾರ್ಜಿನ್ ಬಿಟ್ಟು ಸ್ಟಿಚ್ ಹಾಕ್ಬಿಟ್ಟು ಟರ್ನ್ ಮಾಡ್ತಿದ್ದೀನಿ ಫ್ರಂಟ್ ನೆಕ್ನ. ಇನ್ಸೈಡ್ಗೆ 1/2 ಇಂಚು ಕ್ಲಾತ್ ಇದ್ದರೆ ಸಾಕಾಗುತ್ತೆ. ಕಾರ್ನರಲ್ಲಿ ಕಂಪಲ್ಸರಿ ನ್ಯಾಚ್ ಕೊಡಬೇಕಾಗಿದೆ. ಕಾರ್ನರಲ್ಲಿ ನ್ಯಾಚ್ ಕೊಡಲಿಲ್ಲ ಅಂದರೆ ಅದು ಟರ್ನ್ ಆಗಲ್ಲ, ಹಾಗಾಗಿ ಕಂಪಲ್ಸರಿ ಕೊಡಲೇಬೇಕು. ಫ್ರಂಟಿಗೂ ಅಷ್ಟೇ ನೆಕ್ಕು ಯಾವ ಶೇಪ್ ಬೇಕಂದ್ರೂ ನಾವು ಇಟ್ಕೊಳ್ಬೋದು. ನೆಕ್ ನೀಟಾಗಿ ಟರ್ನ್ ಮಾಡಿಬಿಟ್ಟು ಎಡ್ಜ್ಗೆ ಸ್ಟಿಚ್ ಹಾಕಬೇಕಾಗುತ್ತೆ. ಟಾಪ್ ಸ್ಟಿಚ್ಚು ನೀಟಾಗಿ ಒಂದೇ ಈವನ್ ಆಗಿ ಸ್ಟಿಚ್ ಹಾಕಬೇಕು, ಆವಾಗ ನೀಟಾಗಿ ಚೆನ್ನಾಗಿ ಕಾಣುತ್ತೆ ಫ್ರಂಟ್ ನೆಕ್ಕು. ಇದು ಸಿಂಪಲ್ಲಾಗಿ ಸ್ಟಿಚ್ ಮಾಡೋವಂಥ ರೀತಿ ನಾನು ತೋರಿಸ್ತಿರೋದು. ಇನ್ನು ಫ್ಯೂಸಿಂಗ್ ಕೊಟ್ಟರು ಇನ್ನು ಸ್ವಲ್ಪ ಕೆಲಸ ಜಾಸ್ತಿ ಆಗುತ್ತೆ. ಅಥವಾ ಫ್ಯೂಸಿಂಗಲ್ಲಿ ಪಟ್ಟಿ ಮಾಡಿಕೊಂಡು ಎಮ್ಮಿಂಗ್ ಮಾಡ್ಕೊಳ್ಳೋ ರೀತಿ ಸ್ಟಿಚ್ ಮಾಡ್ಕೊಳ್ಬೋದು ನೆಕ್ಕು. ಆ ರೀತಿಯೆಲ್ಲ ಮಾಡುವಾಗ ಇನ್ನು ಸ್ವಲ್ಪ ಕೆಲಸ ಜಾಸ್ತಿ ಆಗುತ್ತೆ, ಇನ್ನು ಸ್ವಲ್ಪ ಟೈಮು ಜಾಸ್ತಿ ತಗೊಳುತ್ತೆ. ನೋಡಿ ನೆಕ್ಕು ಸ್ಟಾರ್ ನೆಕ್ಕು ಟರ್ನ್ ಮಾಡಿದ್ದಾಯಿತು, ಟಾಪ್ ಸ್ಟಿಚ್ಚು ಸಹ ಹಾಕಿದ್ದಾಯಿತು. ಈಗ ಸುತ್ತಲೂ ಲೈನಿಂಗ್ಗೆ ಒಂದು ಸ್ಟಿಚ್ ಹಾಕ್ಕೊಳ್ಳೋಣ. ಇದು ನಾನು ತೋರಿಸ್ತಿರೋದು ಫ್ರಂಟಲ್ಲಿ ಶೇಪೇನು ಸಪ್ರೇಟಾಗಿ ಕಟ್ ಮಾಡ್ದಿರ ಫ್ರಿನ್ಸ್ ಕಟ್ ಶೇಪು ಕೊಡೋ ರೀತಿ ತೋರಿಸ್ತಿದ್ದೀನಿ. ಇದು ಈ ರೀತಿ ಕಟ್ ಮಾಡಲಿಲ್ಲ ಅಂದ್ರೂ ಸಹ, ಈ ರೀತಿ ಸ್ಟಿಚ್ ಮಾಡಲಿಲ್ಲ ಅಂದ್ರೂ ಸಹ ಪೇಪರ್ ಕಟ್ಟಿಂಗ್ ಮಾಡಿಕೊಂಡು ಸಹ ಸ್ಟಿಚ್ ಮಾಡ್ಬೋದು. ಅದು ಇನ್ನು ಸ್ವಲ್ಪ ಟೈಮ್ ಜಾಸ್ತಿ ಹಿಡಿಯುತ್ತೆ. ನೋಡಿ ಫ್ರಿನ್ಸ್ ಕಟ್ ಶೇಪ್ ಬರೋದಕ್ಕೆ ನಾನು ಮಾರ್ಕ್ ಹಾಕಿದ್ದೀನಿ ಫಸ್ಟೇ. ಇಲ್ಲಿ 1 ಇಂಚಷ್ಟು ಅಗಲ ತೊಗೊಂಡಿದ್ದೀನಿ ಡಾಟ್ಸ್ ಹಿಡಿಯೋದಕ್ಕೋಸ್ಕರ. ಮೇಲೆ ಬರ್ತಾ ಬರ್ತಾ ಅಗಲ ಕಡಿಮೆ ಮಾಡಿಕೊಂಡು ಡಾಟ್ಸ್ ಇಟ್ಕೊಳ್ಬೇಕು. ಕರೆಕ್ಟಾಗಿ ಇದು ಸ್ಲೀವ್ಸ್ ಕಡೆಗೆ ನಾನು ಶೇಪ್ ಕೊಟ್ಟಿದ್ದೀನಲ್ವ ಅದೇ ರೀತಿಯೇ ಸ್ಟಿಚ್ಚನ್ನು ಮಾಡಬೇಕು. ನೋಡಿ ಪೂರ್ತಿಯಾಗಿ ಸ್ಟಿಚ್ ಮಾಡಿದಾದಮೇಲೆ ಈ ರೀತಿ ಶೇಪ್ ಕಾಣುತ್ತೆ. ಇನ್ನೂ ಒಂದು ಸೈಡೂ ಅದೇ ರೀತಿಯೇ ಸ್ಟಿಚ್ ಮಾಡ್ಕೊಳ್ಬೇಕು. ಸ್ಟಿಚ್ ಮಾಡ್ಕೊಳ್ಳೋದು ಯಾವ ರೀತಿ ಅಂತ ಗೊತ್ತಾಗದೇ ಇರೋರಿಗೋಸ್ಕರ ನಾನು ಮಾರ್ಕ್ ಮಾಡಿ ತೋರಿಸ್ತಿದ್ದೀನಿ. ನೋಡಿ ಎರಡು ಕಡೆಗೂ ಮಾರ್ಕ್ ಮಾಡಿಬಿಟ್ಟು ಬಾಟಮಲ್ಲಿ ನಾವು 1 ಇಂಚಷ್ಟು ಅಗಲ ತಗೊಳ್ಬೇಕು. ಮೇಲೆ ಬರ್ತಾ ಬರ್ತಾ ಕಡಿಮೆ ಮಾಡ್ಕೊಳ್ಬೇಕು ಅದು ಅಗಲ. ಹಾಗೆಯೇ ಫ್ರಂಟು ಚೆಸ್ಟ್ ಪಾಯಿಂಟು ಡಾಟ್ ಪಾಯಿಂಟ್ ಹತ್ರ ಕರೆಕ್ಟಾಗಿ ನಾವು ಶೇಪನ್ನು ಟರ್ನ್ ಮಾಡಿಕೊಂಡು
ಸ್ಟಿಚ್ ಮಾಡಬೇಕಾಗಿರುತ್ತೆ. ನೋಡಿ ನೀಟಾಗಿ ಫ್ರಿನ್ಸ್ ಕಟ್ ಶೇಪ್ ಬಂತು. ಇದೇ ಥರನೇ ಇನ್ನೊಂದು ಕಡೆಗೂ ಸಹ ಸ್ಟಿಚ್ಚನ್ನು ಮಾಡಬೇಕು. ಇದು ಶೇಪ್ ಹಿಡಿಯೋಕ್ಕೂ ಮುಂಚೆ ನಾನು ಮಧ್ಯಕ್ಕೇ ಒಂದು ಸ್ಟಿಚ್ ಹಾಕಿದ್ದೀನಿ. ಒಂದು ಸ್ಟಿಚ್ ಹಾಕ್ಕೊಳ್ಳೋದು ಬೆಟರು. ಲೈನಿಂಗು ಸಪ್ರೇಟಾಗಿ ಆಗದೆ ಇರೋ ರೀತಿ ಮಧ್ಯಕ್ಕೆ ಒಂದು ಸ್ಟಿಚ್ ಹಾಕ್ಕೊಂಡ್ರೆ ಈಸಿಯಾಗಿ ಸ್ಟಿಚ್ಚನ್ನು ಮಾಡ್ಬೋದು. ನೋಡಿ ಎರಡು ಕಡೆಗೂ ಫ್ರಿನ್ಸ್ ಕಟ್ ಶೇಪು ಬಂದಿದ್ದು ಆಯಿತು. ಈಗ ಫ್ರಂಟಲ್ಲಿ ಸೊಂಟದ ಸುತ್ತಳತೆ ಎಷ್ಟು ಬೇಕು ಅಂತ ಹೇಳ್ಬಿಟ್ಟು ಮಾರ್ಕನ್ನು ಮಾಡ್ಕೊಳ್ಬೇಕು. ಇವ್ರದ್ದು ಬಾಡಿ ಅಳತೆ ತೊಗೊಂಡಿದ್ದೀನಿ ನಾನು. ಇವ್ರದ್ದು ಅಳತೆ ಬ್ಲೌಸ್ ಇಲ್ಲ, ಹಾಗಾಗಿ ಬಾಡಿ ಅಳತೆ ಮೆಜರ್ಮೆಂಟ್ಗೆ ಸ್ಟಿಚ್ ಮಾಡ್ತಾಯಿದ್ದೀನಿ. ಬ್ಯಾಕು ಫಸ್ಟೇ ರೆಡಿ ಮಾಡ್ಕೊಂಡಿದ್ವಲ್ಲ, ಬ್ಯಾಕ್ ಆ್ಯಂಡ್ ಫ್ರಂಟ್ ಇಟ್ಬಿಟ್ಟು ಶೋಲ್ಡರ್ ಜಾಯಿನ್ ಮಾಡ್ತಾಯಿದ್ದೀನಿ. ಅರ್ಧ ಇಂಚು ಮಾರ್ಜಿನ್ ಕೊಟ್ಟು ಶೋಲ್ಡರ್ ಅಟ್ಯಾಚ್ ಮಾಡ್ಕೊಳ್ಬೇಕು. ಎರಡೂ ಸೈಡು ಶೋಲ್ಡರ್ ಅಟ್ಯಾಚ್ ಮಾಡಿದಾದಮೇಲೆ ಸ್ಲೀವ್ಸನ್ನು ಅಟ್ಯಾಚ್ ಮಾಡ್ಕೊಳ್ಬೇಕಾಗುತ್ತೆ. ಅರ್ಧ ಇಂಚ್ ಮಾರ್ಜಿನ್ನು ಮತ್ತು ಓವರ್ಲಾಕ್ ಎರಡೂ ಕಂಪ್ಲೀಟ್ ಮಾಡ್ಕೊಳ್ಬೇಕು. ಸ್ಲೀವ್ಸ್ಗೆ ನೋಡಿ, ಸ್ಲೀವ್ಸ್ಗೂ ಸಹ ಎಂಬ್ರಾಯ್ಡರಿ ಬಂದಿದೆ. ಸೆಂಟ್ರ್ ಪಾಯಿಂಟ್ಗೆ ನ್ಯಾಚ್ ಕೊಡ್ತಾಯಿದ್ದೀನಿ. ನಮಗೆ ಸೆಂಟ್ರ್ ಪಾಯಿಂಟ್ ಯಾವುದು ಅಂತ ಹೇಳ್ಬಿಟ್ಟು ಗೊತ್ತಾಗೋದಕ್ಕೋಸ್ಕರ ನ್ಯಾಚ್ ಕೊಡಬೇಕು. ಇದು ಎಂಬ್ರಾಯ್ಡರಿ ಬಂದರೆ ಮಾತ್ರ ಇದು ನ್ಯಾಚ್ ಕೊಡೋ ಅವಶ್ಯಕತೆ. ಪ್ಲೈನ್ ಇದ್ದರೆ ನ್ಯಾಚ್ ಕೊಡೋ ಅವಶ್ಯಕತೆ ಏನೂ ಇಲ್ಲ. ಕರೆಕ್ಟಾಗಿ ಸ್ಲೀವ್ಸು ಆಪೋಸಿಟ್ ನೋಡಿಕೊಂಡೇ ಹಾಕ್ಕೊಳ್ಬೇಕಾಗುತ್ತೆ. ಇವರು ಹಾಫ್ ಸ್ಲೀವೇ ಕೇಳಿದ್ದಾರೆ, ಹಾಗಾಗಿ ನಾನು ಹಾಫ್ ಸ್ಲೀವೇ ಕಟ್ ಮಾಡಿದ್ದೀನಿ. ಸ್ಲೀವ್ಸ್ಗೆ ಸಿಂಪಲ್ಲಾಗಿ ಎಂಬ್ರಾಯ್ಡರಿ ಬಂದಿದೆ, ಬುಟ್ಟಾಸ್ ಬಂದಿದೆ ಮತ್ತು ಬಾರ್ಡ್ರ್ ಬಂದಿದೆ ಚಿಕ್ಕದಾಗಿ. ಸ್ಲೀವ್ಸು ನೀಟಾಗಿ ಲೈನಿಂಗ್ ಎಲ್ಲ ಅಟ್ಯಾಚ್ ಮಾಡ್ಕೊಂಡಿದ್ದಾದಮೇಲೆ ಲೈನಿಂಗ್ ಸುತ್ತಲೂ ಒಂದು ಸ್ಟಿಚ್ ಹಾಕ್ಕೊಂಡು ಎಕ್ಸ್ಟ್ರಾ ಪೀಸನ್ನೆಲ್ಲ ಕಟ್ ಮಾಡಿಕೊಂಡ್ರೆ ಸ್ಲೀವ್ಸ್ ರೆಡಿ ಆಗುತ್ತೆ. ಈ ಕಸ್ಟಮರು ಶಾರ್ಟ್ ಹ್ಯಾಂಡೇ ಕೇಳಿದ್ದಾರೆ, ಹಾಗಾಗಿ ನಾನು ಶಾರ್ಟ್ ಸ್ಲೀವ್ಸೇ ಕಟ್ ಮಾಡಿದ್ದೀನಿ. ಲಾಂಗ್ ಸ್ಲೀವು ಇವರು ಕೇಳಿದರೂ ಸಹ ಕಟ್ ಮಾಡೋಕ್ಕೆ ಆಗ್ತಾ ಇರಲಿಲ್ಲ. ಬ್ಲೌಸ್ ಪೀಸು ತುಂಬಾ ಚಿಕ್ಕದಾಗಿ ಬಂದಿತ್ತು, ಹಾಗಾಗಿ ಹಾಫ್ ಸ್ಲೀವೇ ಕಟ್ ಮಾಡಿದ್ದೀನಿ. ಈಗ ನೋಡಿ, ಸುತ್ತಲೂ ಒಂದು ಸ್ಟಿಚ್ ಹಾಕ್ಕೊಂಡು ಲೈನಿಂಗ್ಗೆ ಎಕ್ಸ್ಟ್ರಾ ಇರೋ ಪೀಸನ್ನೆಲ್ಲ ಟ್ರಿಮ್ ಮಾಡಿದ್ರೆ ಸ್ಲೀವ್ಸು ರೆಡಿ ಆಗುತ್ತೆ. ಸೈಡಲ್ಲಿ ಚಿಕ್ಕದಾಗಿ ಒಂದು ಪ್ಯಾಚ್ ಕೊಡಬೇಕು, ಅದರಿಂದ ಒಂದು ಪೀಸನ್ನು ಅಟ್ಯಾಚ್ ಮಾಡ್ತಾಯಿದ್ದೀನಿ. ಸ್ವಲ್ಪನೇ ಪ್ಯಾಚ್ ಕೊಡಬೇಕು ಸೈಡಲ್ಲಿ, ಜಾಸ್ತಿ ಏನು ಕೊಡೋ ಅವಶ್ಯಕತೆ ಇಲ್ಲ. ಈಗ ಇದು ಎಕ್ಸ್ಟ್ರಾ ಇರೋ ಕ್ಲಾತ್ ಎಲ್ಲ ತೆಗೆದುಬಿಟ್ರೆ ಸ್ಲೀವ್ಸು ರೆಡಿ ಆಗುತ್ತೆ. ಸ್ಲೀವ್ಸ್ ಅಟ್ಯಾಚ್ ಮಾಡುವಾಗ ನೀಡಲ್ ಮೂವ್ ಆಗೋ ಪ್ಲೇಸಲ್ಲಿ ಸ್ಟೋನ್ ಇದ್ದರೆ ನಾನು ಸ್ಟೋನನ್ನು ನೀಟಾಗಿ ತೆಗೆದಿಡ್ತಾ ಇದ್ದೀನಿ. ಇದು ಸ್ಟೋನ್ ತೆಗೆದಾಕಿಲ್ಲ ಅಂದರೆ ನೀಡಲು ಮುರಿದೋಗೋ ಚಾನ್ಸ್ ಇರುತ್ತೆ. ನೋಡಿ, ಎರಡು ಸ್ಲೀವ್ಸು ರೆಡಿ ಆಯಿತು. ಈಗ ನೋಡಿ, ಶೋಲ್ಡರ್ ಅಟ್ಯಾಚ್ ಮಾಡಿರ್ತೀವಲ್ವ, ಶೋಲ್ಡರ್ ಸ್ಟಿಚ್ಚು, ಆ ಸ್ಟಿಚ್ ಹತ್ರದಿಂದ ಸ್ಲೀವ್ಸು ಸೆಂಟ್ರ್ ಪಾಯಿಂಟ್ಗೆ ನಾವು ನ್ಯಾಚ್ ಕೊಟ್ಟಿರ್ತೀವಲ್ವ, ಅಲ್ಲಿಂದ ನಾನು ಸ್ಲೀವ್ಸ್ ಅಟ್ಯಾಚ್ ಮಾಡ್ತೀನಿ. ಈ ರೀತಿ ಅಟ್ಯಾಚ್ ಮಾಡೋದ್ರಿಂದ ಸ್ಲೀವ್ಸ್ಗೆ ಕರೆಕ್ಟಾಗಿ ಸೆಂಟ್ರ್ ಬರುತ್ತೆ. ಎಂಬ್ರಾಯ್ಡರಿ ಕರೆಕ್ಟಾಗಿ ಸೆಂಟ್ರ್ ಕರೆಕ್ಟಾಗಿರುತ್ತೆ. ಎಂಬ್ರಾಯ್ಡರಿ ಇಲ್ಲದೇ ಇರೋಂಥ ಬ್ಲೌಸ್ನೂ ಸಹ ನಾನು ಶೋಲ್ಡರ್ ಜಾಯಿನ್ ಹತ್ರದಿಂದನೇ ಸ್ಟಾರ್ಟ್ ಮಾಡ್ತೀನಿ. ಈ ಮೆಥಡು ಈಸಿಯಾಗಿದೆ, ಸ್ಲೀವ್ಸು ಸೆಂಟ್ರ್ ಕರೆಕ್ಟಾಗಿರೋದಕ್ಕೆ. ಅದರಿಂದನೇ ನಾನು ಇದೇ ಮೆಥಡನ್ನ ಫಾಲೋ ಮಾಡ್ತೀನಿ. ಸ್ಲೀವ್ಸ್ ಅಟ್ಯಾಚು 2 ಸಲ ಸ್ಟಿಚ್ ಹಾಕ್ತೀನಿ. ಡಬಲ್ ಸ್ಟಿಚ್ ಹಾಕಿದ್ರೆ ಅದು ಸ್ಟ್ರಾಂಗಾಗಿರುತ್ತೆ ಸ್ಟಿಚ್ಚು. ಡಬಲ್ ಸ್ಟಿಚ್ ಹಾಕ್ಕೊಂಡು ಕಂಪಲ್ಸರಿ ಓವರ್ಲಾಕ್ ಮಾಡ್ತೀನಿ. ಶೋಲ್ಡರ್ ಜಾಯಿನ್ ಹತ್ರ, ಹಾಗೆಯೇ ಸ್ಲೀವ್ಸ್ ಅಟ್ಯಾಚ್ ಹತ್ರ, ಹಾಗೆಯೇ ಸೈಡ್ಸಲ್ಲಿ 3 ಕಡೆನೂ ಕಂಪಲ್ಸರಿ ಓವರ್ಲಾಕ್ ಮಾಡಿರ್ತೀನಿ. ನೋಡಿ, ಸ್ಲೀವ್ಸ್ ಅಟ್ಯಾಚ್ ಎಲ್ಲ ಕಂಪ್ಲೀಟ್ ಆಯಿತು, ಓವರ್ಲಾಕು ಸಹ ಕಂಪ್ಲೀಟ್ ಆಯಿತು. ಈಗ ನೋಡಿ, ಫ್ರಂಟ್ಗೆ ಫೋಲ್ಡ್ ಮಾಡಬೇಕು ಬಾಟಮಲ್ಲಿ, ಅದಕ್ಕೋಸ್ಕರ ಬ್ಯಾಕ್ ಎಷ್ಟಿದೆ ಅಂತ ಹೇಳ್ಬಿಟ್ಟು ಅಳತೆ ಮಾಡ್ತಾಯಿದ್ದೀನಿ. ಇದು ಅಳತೆ ಕರೆಕ್ಟಾಗಿ ನಾವು ಮಾರ್ಕ್ ಹಾಕ್ಕೊಂಡೆ ಫೋಲ್ಡ್ ಮಾಡಿದ್ರೆ
ಸೈಡ್ಸು ಅಟ್ಯಾಚ್ ಮಾಡುವಾಗ ಅಪ್ ಆ್ಯಂಡ್ ಡೌನ್ ಬರೋದಿಲ್ಲ. ನಾವಿದು ಸ್ಟಿಚ್ ಮಾಡುವಾಗ ಏನಾದ್ರೂ ಅಪ್ ಆ್ಯಂಡ್ ಡೌನ್ ಇದ್ದರೆ ಫ್ರಂಟು ಬ್ಯಾಕು ಈ ಟೈಮಲ್ಲಿ ಪಟ್ಟಿ ಕೊಡುವಾಗ ನಾವು ಅದು ಸೆಟ್ ಮಾಡ್ಕೊಳ್ಬೋದು. ಎಷ್ಟಕ್ಕೆ ಪಟ್ಟಿ ಕೊಡಬೇಕು ಮಾರ್ಕ್ ಹಾಕ್ಕೊಂಡು ಪಟ್ಟಿಯನ್ನು ಅಷ್ಟಕ್ಕೆ ಅಟ್ಯಾಚ್ ಮಾಡ್ಬೋದು. ಪಟ್ಟಿ ಕೊಡೋದಕ್ಕೋಸ್ಕರ ಲೈನಿಂಗಲ್ಲಿ 1.5 ಇಂಚಷ್ಟು ಕ್ಲಾತ್ ತಗೊಳ್ತಾ ಇದ್ದೀನಿ. ಅಗಲ 1.5 ಇಂಚ್ ಅಗಲ ಇರೋ ರೀತಿ ಪಟ್ಟಿ ಕಟ್ ಮಾಡಿಕೊಂಡು ಪೀಸೆಲ್ಲ ಅಟ್ಯಾಚ್ ಮಾಡಿಟ್ಕೊಂಡು ಒಂದು ಕಡೆಗೆ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ತಾಯಿದ್ದೀನಿ. ಇದು ಫ್ರಂಟ್ಗೆ, ಬಾಟಮಲ್ಲಿ ಫೋಲ್ಡ್ ಮಾಡೋದಕ್ಕೋಸ್ಕರ. ನಾವು ಎಲ್ಲಿ ಮಾರ್ಕ್ ಮಾಡಿರ್ತೀವಿ ಅಲ್ಲಿಂದನೇ ಕರೆಕ್ಟಾಗಿ ಒಳಗಡೆಗೆ ಮಾರ್ಜಿನ್ ಬಿಟ್ಟು ಪಟ್ಟಿನ ಅಟ್ಯಾಚ್ ಮಾಡ್ತಾಯಿದ್ದೀನಿ. ಫ್ರಿನ್ಸ್ ಕಟ್ಗೋಸ್ಕರ ನಾವು ಡಾಟ್ಸ್ ಹಿಡ್ದಿರ್ತೀವಲ್ವ, ಅಲ್ಲಿ ಒಂದು ಫ್ರಿಲ್ ಬರೋ ರೀತಿ ಪಟ್ಟಿನ ಫೋಲ್ಡ್ ಮಾಡಿ ನಾನು ಪಟ್ಟಿನ ಅಟ್ಯಾಚ್ ಮಾಡಿದ್ದೀನಿ. ನೋಡಿ, ಈಗ ಎಕ್ಸ್ಟ್ರಾ ಒಳಗಡೆ ಇರೋವಂಥ ಕ್ಲಾತು ಟ್ರಿಮ್ ಮಾಡಿಬಿಟ್ಟು ಲೈನಿಂಗ್ ಮೇಲೆ ಇನ್ನೊಂದು ಸ್ಟಿಚ್ ಹಾಕ್ತಾಯಿದ್ದೀನಿ. ಇದು ಈಸಿಯಾಗಿ ಫ್ರಿನ್ಸ್ ಕಟ್ ಬ್ಲೌಸು ಸ್ಟಿಚ್ ಮಾಡುವಂಥ ರೀತಿ. ಫ್ರಂಟಲ್ಲಿ ಕಟ್ ಮಾಡಿ ಅಟ್ಯಾಚ್ ಮಾಡೋದು ಇನ್ನೊಂದು ರೀತಿಯಲ್ಲೂ ಸಹ ಸ್ಟಿಚ್ ಮಾಡ್ಬೋದು. ಲೈನಿಂಗ್ ಮೇಲೆ ಸ್ಟಿಚ್ ಹಾಕಿದಾದಮೇಲೆ ನೀಟಾಗಿ ಫೋಲ್ಡ್ ಮಾಡಿ ಇಟ್ಕೊಂಡು ರಿಂಕಲ್ಸ್ ಬರದೇ ಇರೋ ರೀತಿಯಲ್ಲಿ ಇಟ್ಕೊಂಡು ಒಂದು ಸ್ಟಿಚ್ ಹಾಕ್ತಾಯಿದ್ದೀನಿ ಪಟ್ಟಿನ ಫೋಲ್ಡ್ ಮಾಡಿಬಿಟ್ಟು. ಇಷ್ಟಾದಮೇಲೆ ನಮಗೆ ರೆಡಿ ಎಷ್ಟಕ್ಕೆ ಬೇಕು ಅಂತ ಹೇಳ್ಬಿಟ್ಟು ಸೊಂಟದ ಸುತ್ತಳತೆ ಕರೆಕ್ಟಾಗಿ ಮಾರ್ಕನ್ನು ಮಾಡ್ಕೊಳ್ಬೇಕು. ಸೈಡ್ಸು ಜಾಯಿನ್ ಮಾಡೋದಕ್ಕೋಸ್ಕರ ಈ ಮಾರ್ಕನ್ನು ಮಾಡ್ತಾಯಿದ್ದೀನಿ. ಆರ್ಮ್ ಶೇಪು, ಹಾಗೆಯೇ ಸೊಂಟದ ಸುತ್ತಳತೆ, ಹಾಗೆಯೇ ಚೆಸ್ಟ್ ಪಾಯಿಂಟು 3 ಕಡೆಯೂ ಸಹ ಮಾರ್ಕ್ ಮಾಡ್ಕೊಳ್ಬೇಕು. ಸ್ಲೀವ್ಸ್ ರೌಂಡ್ ಹತ್ರನೂ ಸಹ ಹಾಗೆಯೇ ಮಾರ್ಕ್ ಮಾಡಿಕೊಂಡು ಸ್ಟಿಚ್ಚನ್ನು ಹಾಕ್ಕೊಳ್ಬೇಕು. ಒಂದು ಸೈಡು ಸ್ಟಿಚಿಂಗ್ ಕಂಪ್ಲೀಟ್ ಆದಮೇಲೆ ಇನ್ನೊಂದು ಸೈಡು ಸಹ ಅದೇ ರೀತಿಯೇ ಟೇಪಿಂದನೇ ಅಳತೆ ಮಾಡ್ಕೊಳ್ತಾ ಇದ್ದೀನಿ. ಇವ್ರದ್ದು ಅಳತೆ ಬ್ಲೌಸ್ ಇಲ್ಲ, ಬಾಡಿ ಅಳತೆ ತೊಗೊಂಡಿರೋದ್ರಿಂದ ಅದೇ ಅಳತೆನೇ ಫಾಲೋ ಮಾಡಿಬಿಟ್ಟು ಸ್ಟಿಚ್ ಹಾಕ್ತಾಯಿದ್ದೀನಿ. ಇನ್ನೂ ಒಂದು ನೀವು ಗಮನಿಸಿದ್ದೀರಾ, ಇದಕ್ಕೆ ನಾನು ಹುಕ್ಸ್ಗೆ ಓಪನ್ ಮಾಡಿಲ್ಲ. ಈ ಬ್ಲೌಸ್ಗೆ ಜಿಪ್ ಆದರೂ ಕೊಡ್ಬೋದು ಅಥವಾ ಹುಕ್ಸ್ ಆದರೂ ಕೊಡ್ಬೋದು. ನಾನು ಬ್ಯಾಕ್ ಹುಕ್ಸ್ ಕೊಡ್ತಾಯಿದ್ದೀನಿ. ಈ ಕಸ್ಟಮರು ಬ್ಯಾಕ್ ಹುಕ್ಸೇ ಕೇಳಿದ್ದಾರೆ, ಹಾಗಾಗಿ ಬ್ಯಾಕ್ ಹುಕ್ಸ್ ಕೊಡ್ತಾಯಿದ್ದೀನಿ. ನೋಡಿ, ಇದು ಫಸ್ಟಲ್ಲೇ ಬೇಕಾಗಿದ್ದರೆ ಬ್ಯಾಕ್ನ ಓಪನ್ ಮಾಡಿ ನಾವು ಸ್ಟಿಚ್ಚನ್ನು ಮಾಡ್ಬೋದು. ನಾನು ಲಾಸ್ಟಲ್ಲಿ ಬ್ಯಾಕ್ ಓಪನ್ ಮಾಡಿ ಹುಕ್ಸ್ ಕೊಡ್ತಾಯಿದ್ದೀನಿ. ಇದು ಕಾಜಾ ಪಟ್ಟಿ. ಬ್ಯಾಕ್ ಪೀಸ್ಗೆ ಇನ್ಸೈಡಿಂದ ಪಟ್ಟಿ ಕೊಟ್ಟು ಟಾಪ್ ಸೈಡ್ಗೆ ಫೋಲ್ಡ್ ಮಾಡಬೇಕಾಗುತ್ತೆ ಈ ಕಾಜಾ ಪಟ್ಟಿನ. ಇನ್ನು ಈ ಬ್ಲೌಸ್ಗೆ ಹುಕ್ಸ್ ಪಟ್ಟಿ ಕಾಜಾ ಪಟ್ಟಿ ಕೊಟ್ಟು ಬ್ಯಾಕ್ ಸೈಡು ಕಟ್ಟೋದಕ್ಕೆ ದಾರ ಕೊಟ್ಟು ಸೈಡ್ಸು 4 ಸ್ಟಿಚ್ ಹಾಕ್ಬಿಟ್ಟು ಶೋಲ್ಡರ್ ಬಟನ್ ಇಟ್ಟರೆ ಬ್ಲೌಸು ಸ್ಟಿಚಿಂಗು ಪೂರ್ತಿಯಾಗಿ ಕಂಪ್ಲೀಟ್ ಆಗುತ್ತೆ. ಕಾಜಾ ಪಟ್ಟಿ ರೆಡಿ ಆಯಿತು. ಇನ್ನು ಹುಕ್ಸ್ ಪಟ್ಟಿ ಇಡಬೇಕು. ಹುಕ್ಸ್ ಪಟ್ಟಿಗೆ ಡಬಲ್ ಲೇಯರು ಲೈನಿಂಗ್ ತೊಗೊಂಡಿದ್ದೀನಿ. ಟಾಪ್ ಸೈಡಿಂದ ಅಟ್ಯಾಚ್ ಮಾಡಿಬಿಟ್ಟು ಪಟ್ಟಿ ಇನ್ಸೈಡ್ಗೆ ಫೋಲ್ಡ್ ಮಾಡೋದು ಹುಕ್ಸ್ ಪಟ್ಟಿ. ಈ ಬ್ಲೌಸ್ಗೆ ಫ್ರಂಟ್ ಹುಕ್ಸ್ ಬೇಕಾದರೂ ಇಟ್ಕೊಳ್ಬೋದು ಅಥವಾ ಸೈಡಲ್ಲಿ ಜಿಪ್ ಬೇಕಾದರೂ ಕೊಡ್ಬೋದು. ಈ ಕಸ್ಟಮರು ಬ್ಯಾಕ್ ಹುಕ್ಸ್ ಕೇಳಿದ್ದಾರೆ, ಹಾಗಾಗಿ ನಾನು ಬ್ಯಾಕ್ ಸೈಡ್ ಹುಕ್ಸ್ ಕೊಡ್ತಿದ್ದೀನಿ. ಈ ಬ್ಯಾಕ್ ಸೈಡ್ ಹುಕ್ಸು ಲಾಸ್ಟಲ್ಲಿ ಇಡ್ತಾಯಿದ್ದೀನಿ ನಾನು. ಬೇಕಿದ್ದರೆ ಇದು ಕಟ್ಟಿಂಗ್ ಮಾಡುವಾಗಲೇ ನಾವು ಬ್ಯಾಕ್ ಸೈಡ್ ಓಪನನ್ನು ಕೊಟ್ಟು ಕಟ್ ಮಾಡ್ಕೊಳ್ಬೋದು. ಈಗ ನೀಟಾಗಿ
ಅಳತೆ ಮಾಡ್ತಿದ್ದೀನಿ. ಅವರು ಸೊಂಟದ ಸುತ್ತಳತೆ ಎಷ್ಟಿರಬೇಕು ಅಂತೇಳ್ಬಿಟ್ಟು. ಈ ಬ್ಲೌಸು ಸ್ಟಿಚಿಂಗೋಸ್ಕರ ಅವ್ರ ಹತ್ರ ನಾನು ಬಾಡಿ ಅಳತೆ ತೊಗೊಂಡಿದ್ದೀನಿ. ಅವ್ರಿಗೆ ಇದು ಫಸ್ಟು ಬ್ಲೌಸು, ಹಾಗಾಗಿ ಅಳತೆ ಬ್ಲೌಸ್ ಇಲ್ಲ. 1 ಇಂಚು ಲೂಸ್ ಬರ್ತಿದೆ, ಹಾಗಾಗಿನೇ ಡಾಟ್ಸ್ ಹತ್ರ ಒಂದು ಅರ್ಧ ಇಂಚಷ್ಟು ನಾನು ಎಕ್ಸ್ಟ್ರಾ ಹಿಡಿತಾ ಇದ್ದೀನಿ. ಈ ರೀತಿ ಲೂಸ್ ಬಂದಾಗ ಫ್ರಿನ್ಸ್ ಕಟ್ಗೋಸ್ಕರ ನಾವು ಡಾಟ್ಸ್ ಹಿಡ್ದಿರ್ತೀವಲ್ವ, ಅಲ್ಲಿ ಬೇಕಾದ್ರೂ ಒಂದು ಅರ್ಧ ಇಂಚಷ್ಟು ಕ್ಲಾತನ್ನು ಡಾಟ್ಸ್ ಹಿಡಿದ್ಬಿಟ್ಟು ಎಕ್ಸ್ಟ್ರಾ ಸೆಟ್ ಮಾಡ್ಕೊಳ್ಬೋದು. ಈಗ ಮೆಜರ್ಮೆಂಟ್ ಕರೆಕ್ಟಾಗಿ ಆಗಿದೆ ಅಂತೇಳ್ಬಿಟ್ಟು ಕನ್ಫರ್ಮ್ ಆದಮೇಲೆ ಎಕ್ಸ್ಟ್ರಾ ಉಳಿದಂಥ ಸ್ಟಿಚಸನ್ನು ಹಾಕ್ತಾಯಿದ್ದೀನಿ ಸೈಡ್ಸ್ಗೆ. ಚಿಕ್ಕದಾಗಿ ಶೋಲ್ಡರ್ ಪಟ್ಟಿ ಕೊಡ್ತಾಯಿದ್ದೀನಿ ಬಟನ್ಗೋಸ್ಕರ. ಸೈಡ್ಸ್ಗೆ 2 ಕಡೆನೂ ಸ್ಟಿಚಿಂಗ್ ಕಂಪ್ಲೀಟ್ ಆಯಿತು, ಹಾಗೆಯೇ ಓವರ್ಲಾಕು ಸಹ ಕಂಪ್ಲೀಟ್ ಆಯಿತು. ಇನ್ನು ಈ ಬ್ಲೌಸ್ದು ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಹಾಗೆಯೇ ನಿಮಗೆ ಅರ್ಥ ಆಗಲಿಲ್ಲ ಅಂದರೆ 2 ಸಲ ವಿಡಿಯೋ ನೋಡಿ. ಇನ್ನು ಈ ವಿಡಿಯೋ ಬಗ್ಗೆ ಏನಾದರೂ ಡೌಟ್ಸ್ ಇದ್ದರೂ ಸಹ ಕಮೆಂಟ್ ಮೂಲಕ ತಿಳಿಸಿ. ನೋಡಿ, ಫಸ್ಟೇ ನಾವು ಬ್ಯಾಕ್ ಸೈಡ್ ಕಟ್ಟೋದಕ್ಕೋಸ್ಕರ ದಾರ ಸ್ಟಿಚ್ ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ ಸೈಡಲ್ಲಿ, ಅದನ್ನು ಈಗ ಉಲ್ಟಾ ಮಾಡ್ತಿದ್ದೀನಿ. ಉಲ್ಟಾ ಮಾಡಿಕೊಂಡು ಒಂದು 3 ಬೆಲ್ ಕೊಡ್ತಿದ್ದೀನಿ. ದಾರನೂ ಸಹ ಯಾವ ರೀತಿ ಉಲ್ಟಾ ಮಾಡ್ಬೋದು ಅಂತೇಳ್ಬಿಟ್ಟು ತೋರಿಸ್ತಿದ್ದೀನಿ ನೋಡಿ. ದಾರನೂ ಅಷ್ಟೇ ತುಂಬಾ ಮೆಥಡ್ಸನ್ನು ಯೂಸ್ ಮಾಡಿ ಉಲ್ಟಾ ಮಾಡ್ಬೋದು. ಕಂಬಿಯಲ್ಲಿ ಮಾಡ್ತಿದ್ದೀನಿ ನಾನು. ಸೂಜಿಯಾಗೆ ದಾರ ಹಾಕ್ಕೊಂಡು ಸಹ ನಾವು ಉಲ್ಟಾ ಮಾಡ್ಕೊಳ್ಬೋದು. ನೋಡಿ, 2 ದಾರ ರೆಡಿ ಆಯಿತು. ಈಗ ಬೆಲ್ ಮಾಡೋದಕ್ಕೋಸ್ಕರ ಒಂದು 6 ಪೀಸನ್ನು ನಾನು ಕ್ಲಾತನ್ನು ಕಟ್ ಮಾಡ್ಕೊಂಡಿದ್ದೀನಿ. ಬೆಲ್ ಕೊಡೋದಕ್ಕೋಸ್ಕರ ಸ್ಕ್ವೇರ್ ಆಗಿ ಒಂದು 2 ಇಂಚ್ ಅಗಲ ಇರೋ ರೀತಿ ಬೆಲ್ಲಿಟ್ಟು ಟ್ಯಾಗ್ ಇಟ್ಟರೆ ಬ್ಲೌಸು ಪೂರ್ತಿಯಾಗಿ ರೆಡಿ ಆಗುತ್ತೆ. ಈ ಬ್ಲೌಸು ಸ್ಟಿಚಿಂಗ್ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ವಿಡಿಯೋಗೆ ಒಂದು ಲೈಕ್ ಕೊಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನಿಮ್ಮ ಅಭಿಪ್ರಾಯ ಏನೇ ಇದ್ದರೂ ಸಹ ಕಮೆಂಟ್ ಮೂಲಕ ತಿಳಿಸಿ. ನೋಡಿ, 2 ದಾರ ರೆಡಿ ಆಯಿತು. ಈಗ ಇದನ್ನು ಬ್ಯಾಕ್ ಪಾರ್ಟ್ಗೆ ಅಟ್ಯಾಚ್ ಮಾಡ್ತಾಯಿದ್ದೀನಿ. ಶೋಲ್ಡರ್ ಜಾಯಿನಿಂದ ಒಂದು 3.5 ಇಂಚಷ್ಟು ಲೆಂತ್ ಇಟ್ಕೊಂಡು ನಾನು ಅಟ್ಯಾಚ್ ಮಾಡ್ತಿದ್ದೀನಿ. 3 ಇಂಚು ಅಥವಾ 3.5 ಇಂಚಿಗೆ ನಾವು ಅಟ್ಯಾಚ್ ಮಾಡ್ಕೊಳ್ಬೋದು. ತುಂಬ ಮೇಲೆ ಇಟ್ಟರೆ ಚೆನ್ನಾಗಿ ಕಾಣೋದಿಲ್ಲ, ಹಾಗಾಗಿ ಒಂದು 3 ಇಂಚಷ್ಟು ಅಥವಾ 2.5 ಇಂಚಷ್ಟು ಲೆಂತ್ ಕೆಳಗಡೆಗೆ ಅಟ್ಯಾಚ್ ಮಾಡ್ಕೊಳ್ಬೇಕಾಗುತ್ತೆ ಈ ಟ್ಯಾಗು. ಹಾಗೆಯೇ ಹುಕ್ಸ್ ಹಾಕೋದಕ್ಕೋಸ್ಕರ ನಾನು ಬ್ಯಾಕ್ ಸೈಡು ಮಾರ್ಕ್ ಮಾಡ್ತಾಯಿದ್ದೀನಿ. ಈ ಬ್ಲೌಸ್ಗೆ 4 ಹುಕ್ಸ್ ಬರ್ತಿದೆ. ಈ ಬ್ಲೌಸು ಹೇಗಿದೆ ಅನ್ನೋದು ಸಹ ಕಮೆಂಟ್ ಮೂಲಕ ತಿಳಿಸಿ. ನೋಡಿ, ಪೂರ್ತಿಯಾಗಿ ಬ್ಲೌಸು ರೆಡಿ ಆಯಿತು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಫ್ರೆಂಡ್ಸ್. ಜೈ ಶ್ರೀರಾಮ್.